ಮಹಾಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ನಲುಗಿ ಹೋಗಿವೆ. ಹಳ್ಳಿಗಳ ನಡುವೆ ಸಂಪರ್ಕ ಕಡಿತ ಆಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆ ಅಪೋಷಣ ಪಡೆದಿದೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಾರ್ಕಂಡ ನದಿ ಕೂಡ ಉಕ್ಕಿ ಹರಿದು ಅಕ್ಕಪಕ್ಕದಲ್ಲಿ ಇರುವಂತಹ ಜಮೀನುಗಳಿಗೆ ನೀರು ನುಗ್ಗಿರುವಂತದ್ದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಮಹಾಮಳೆಗೆ ಬೆಚ್ಚಿ ಬಿದ್ದ ಕುಂದಾನಗರಿ, ಮಾರ್ಕಾಂಡೇಯನ ಅಬ್ಬರಕ್ಕೆ ಅವಾಂತರ. ರಾಜ್ಯದ ವಿವಿಧೆಡೆ ವರುಣನ ಅಬ್ಬರ ಜೋರಾಗಿದೆ. ಮಹಾಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸತತ 2ನೇ ಬಾರಿಗೆ ಮಾರ್ಕಾಂಡೇಯ ನದಿ ಉಕ್ಕಿ ಹರಿದಿದೆ. ಕಬ್ಬಿನ ಗದ್ದೆ, ಭತ್ತ, ಮೆಕ್ಕೆಜೋಳ ಜಲಾವೃತವಾಗಿವೆ. ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕ ಕಡಿತ. ರಾಯಚೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. 2 ಜಿಲ್ಲೆಗಳ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಮಕ್ಕಳುಗಳು ಇರ್ತಾವೆ, ಬಡ ದಂಡಿಗೆ ಬರ್ತವೆ ಸರ್. ಈಗ ನಡವಳಿಗೆ ಬರಂಗಿಲ್ಲ, ಬ್ರಿಡ್ಜ್ ಮೇಲೂ ಬರಂಗಿಲ್ಲ. ಮೋಟರ್ಗಳು ಎತ್ತಲ್ಲಿ ಮಾತ್ರ ತ್ರಾಸ ಕೊಡ್ತಾವ. ಮೋಟರ್ ಅಲ್ಲಿ ಸ್ವಲ್ಪ ಶಬ್ದ ಮಾಡಿ ಅದ್ರ ಪಕ್ಕಕ್ಕೆ ಹೋಗ್ಬೇಕಂತ ಅನಿವಾರ್ಯ ಮೋಟರ್ಗಳು ಎತ್ತಬೇಕಾಗ್ತದೆ ಸರ್. ಅದು ಶಬ್ದ ಮಾಡಿ ತೆಗೀರಿ ಅಂತ ಹೇಳ್ಬೇಕು. ಇದು ಯಾವ ಊರಿಗೆ ಹೋಗ್ತದೆ ಸಂಪರ್ಕ? ಇದು ಯಾದಗಿರಿ, ಗುಲ್ಬರ್ಗ, ಶಾಪೂರು ಮೇನ್ ರಸ್ತೆ. ಹಾಗಾಗಿ ಇಲ್ಲಿ ಪೂರ ಕಾಡ್ಲೂರಿಗೆ ಅಲ್ಲಿಂದ ಸಣ್ಣಗಳು ಹಳ್ಳಿಗಳು ಇದ್ದ ಕಾರಣ ಪೂರ ಕಾಡ್ಲೂರಿಗೆ ಬಂದು ಡೀಸೆಲ್, ಪೆಟ್ರೋಲ್ ಎಲ್ಲ ದಾಸ್ತಾನು ಒಯ್ಯಬೇಕಾಗ್ತದ. ಕಲಬುರಗಿಯಲ್ಲಿ ರೈತರಿಗೆ ನಷ್ಟ, ಬರೆ ಎಳೆದ ಮಳೆ. ಕಲಬುರಗಿಯಲ್ಲಿ ಭೀಮಾ ನದಿ ಅಬ್ಬರಕ್ಕೆ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಅಫಜಲ್ಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅವಾಂತರಗಳ ಸರಮಾಲೆಯಾಗಿದೆ. ನೂರಾರು ಎಕರೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ ಪರಿಣಾಮ ಹತ್ತಿ, ತೊಗರಿ, ಉದ್ದು, ಹೆಸರು ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಒಂದು ಕಡೆ ನಿರಂತರವಾಗಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಹತ್ತಿಗೆ ಬೇರು ಕೂಡ ಹಾಳಾಗಿ ಅದಾದ ಬಳಿಕ ಫಲವತ್ತತೆಯನ್ನ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೊಂದು ಕಡೆ ಆ ಭಾಗದಲ್ಲೂ ಕೂಡ ನೋಡಬಹುದು, ಅಲ್ಲಿ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ತೊಗರಿ ಹೊಲ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತದ್ದು. ಮಹಾಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಬೆಚ್ಚಿ ಬಿದ್ದಿವೆ. ನೂರಾರು ಎಕರೆಯಲ್ಲಿ ಬಿತ್ತನೆ ಮಾಡಿದ್ದ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿವೆ. ಬೆಳೆ ನಾಶದಿಂದ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ನಲುಗಿ ಹೋಗಿವೆ. ಹಳ್ಳಿಗಳ ನಡುವೆ ಸಂಪರ್ಕ ಕಡಿತ ಆಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆ ಅಪೋಷಣ ಪಡೆದಿದೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಾರ್ಕಂಡ ನದಿ ಕೂಡ ಉಕ್ಕಿ ಹರಿದು ಅಕ್ಕಪಕ್ಕದಲ್ಲಿ ಇರುವಂತಹ ಜಮೀನುಗಳಿಗೆ ನೀರು ನುಗ್ಗಿರುವಂತದ್ದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಮಹಾಮಳೆಗೆ ಬೆಚ್ಚಿ ಬಿದ್ದ ಕುಂದಾನಗರಿ, ಮಾರ್ಕಾಂಡೇಯನ ಅಬ್ಬರಕ್ಕೆ ಅವಾಂತರ. ರಾಜ್ಯದ ವಿವಿಧೆಡೆ ವರುಣನ ಅಬ್ಬರ ಜೋರಾಗಿದೆ. ಮಹಾಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸತತ 2ನೇ ಬಾರಿಗೆ ಮಾರ್ಕಾಂಡೇಯ ನದಿ ಉಕ್ಕಿ ಹರಿದಿದೆ. ಕಬ್ಬಿನ ಗದ್ದೆ, ಭತ್ತ, ಮೆಕ್ಕೆಜೋಳ ಜಲಾವೃತವಾಗಿವೆ. ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕ ಕಡಿತ. ರಾಯಚೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. 2 ಜಿಲ್ಲೆಗಳ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಮಕ್ಕಳುಗಳು ಇರ್ತಾವೆ, ಬಡ ದಂಡಿಗೆ ಬರ್ತವೆ ಸರ್. ಈಗ ನಡವಳಿಗೆ ಬರಂಗಿಲ್ಲ, ಬ್ರಿಡ್ಜ್ ಮೇಲೂ ಬರಂಗಿಲ್ಲ. ಮೋಟರ್ಗಳು ಎತ್ತಲ್ಲಿ ಮಾತ್ರ ತ್ರಾಸ ಕೊಡ್ತಾವ. ಮೋಟರ್ ಅಲ್ಲಿ ಸ್ವಲ್ಪ ಶಬ್ದ ಮಾಡಿ ಅದ್ರ ಪಕ್ಕಕ್ಕೆ ಹೋಗ್ಬೇಕಂತ ಅನಿವಾರ್ಯ ಮೋಟರ್ಗಳು ಎತ್ತಬೇಕಾಗ್ತದೆ ಸರ್. ಅದು ಶಬ್ದ ಮಾಡಿ ತೆಗೀರಿ ಅಂತ ಹೇಳ್ಬೇಕು. ಇದು ಯಾವ ಊರಿಗೆ ಹೋಗ್ತದೆ ಸಂಪರ್ಕ? ಇದು ಯಾದಗಿರಿ, ಗುಲ್ಬರ್ಗ, ಶಾಪೂರು ಮೇನ್ ರಸ್ತೆ. ಹಾಗಾಗಿ ಇಲ್ಲಿ ಪೂರ ಕಾಡ್ಲೂರಿಗೆ ಅಲ್ಲಿಂದ ಸಣ್ಣಗಳು ಹಳ್ಳಿಗಳು ಇದ್ದ ಕಾರಣ ಪೂರ ಕಾಡ್ಲೂರಿಗೆ ಬಂದು ಡೀಸೆಲ್, ಪೆಟ್ರೋಲ್ ಎಲ್ಲ ದಾಸ್ತಾನು ಒಯ್ಯಬೇಕಾಗ್ತದ. ಕಲಬುರಗಿಯಲ್ಲಿ ರೈತರಿಗೆ ನಷ್ಟ, ಬರೆ ಎಳೆದ ಮಳೆ.
ಕಲಬುರಗಿಯಲ್ಲಿ ಭೀಮಾ ನದಿ ಅಬ್ಬರಕ್ಕೆ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅವಾಂತರಗಳ ಸರಮಾಲೆಯಾಗಿದೆ. ನೂರಾರು ಎಕರೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ ಪರಿಣಾಮ ಹತ್ತಿ, ತೊಗರಿ, ಉದ್ದು, ಹೆಸರು ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಒಂದು ಕಡೆ ನಿರಂತರವಾಗಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಹತ್ತಿಗೆ ಬೇರು ಕೂಡ ಹಾಳಾಗಿ ಅದಾದ ಬಳಿಕ ಫಲವತ್ತತೆಯನ್ನ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೊಂದು ಕಡೆ ಆ ಭಾಗದಲ್ಲೂ ಕೂಡ ನೋಡಬಹುದು, ಅಲ್ಲಿ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ತೊಗರಿ ಹೊಲ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತದ್ದು. ಮಹಾಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಬೆಚ್ಚಿ ಬಿದ್ದಿವೆ. ನೂರಾರು ಎಕರೆಯಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿವೆ. ಬೆಳೆ ನಾಶದಿಂದ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ನಲುಗಿ ಹೋಗಿವೆ. ಹಳ್ಳಿಗಳ ನಡುವೆ ಸಂಪರ್ಕ ಕಡಿತ ಆಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆ ಅಪೋಷಣ ಪಡೆದಿದೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಾರ್ಕಂಡಾಯ ನದಿ ಕೂಡ ಉಕ್ಕಿ ಹರಿದು ಅಕ್ಕಪಕ್ಕದಲ್ಲಿ ಇರುವಂತಹ ಜಮೀನುಗಳಿಗೆ ನೀರು ನುಗ್ಗಿರುವಂತದ್ದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಮಹಾಮಳೆಗೆ ಬೆಚ್ಚಿ ಬಿದ್ದ ಕುಂದಾನಗರಿ. ಮಾರ್ಕಾಂಡೇಯನ ಅಬ್ಬರಕ್ಕೆ ಅವಾಂತರ. ರಾಜ್ಯದ ವಿವಿಧೆಡೆ ವರುಣನ ಅಬ್ಬರ ಜೋರಾಗಿದೆ. ಮಹಾಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸತತ 2ನೇ ಬಾರಿಗೆ ಮಾರ್ಕಾಂಡೇಯ ನದಿ ಉಕ್ಕಿ ಹರಿದಿದೆ. ಕಬ್ಬಿನ ಗದ್ದೆ, ಭತ್ತ, ಮೆಕ್ಕೆಜೋಳ ಜಲಾವೃತವಾಗಿವೆ. ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕ ಕಡಿತ. ರಾಯಚೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಜಲಾವೃತವಾಗಿದೆ. ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. 2 ಜಿಲ್ಲೆಗಳ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಮಕ್ಕಳುಗಳು ಇರ್ತಾವೆ, ಬರೀ ದಂಡಿಗೆ ಬರ್ತವೆ ಸರ್. ಈಗ ನಡವಳಿಗೆ ಬರಂಗಿಲ್ಲ, ಬ್ರಿಡ್ಜ್ ಮೇಲೂ ಬರಂಗಿಲ್ಲ. ಮೋಟರ್ಗಳು ಎತ್ತಲ್ಲಿ ಮಾತ್ರ ತ್ರಾಸ ಕೊಡ್ತಾವ. ಮೋಟರ್ಲ್ಲಿ ಸ್ವಲ್ಪ ಶಬ್ದ ಮಾಡಿ ಅದ್ರ ಪಕ್ಕಕ್ಕೆ ಹೋಗ್ಬೇಕಂತ ಅನಿವಾರ್ಯ ಮೋಟರ್ಗಳು ಎತ್ತಬೇಕಾಗ್ತದೆ ಸರ್. ಅದು ಶಬ್ದ ಮಾಡಿ ತೆಗೀರಿ ಅಂತ ಹೇಳ್ಬೇಕು. ಇದು ಯಾವ ಊರಿಗೆ ಹೋಗ್ತಾವ ಸಂಪರ್ಕ? ಇದು ಯಾದಗಿರಿ, ಗುಲ್ಬರ್ಗ, ಶಾಪೂರು ಮೇನ್ ರಸ್ತೆ. ಹಾಗಾಗಿ ಇದು ಪೂರ ಕಾಡ್ಲೂರಿಗೆ ಅಲ್ಲಿಂದ ಸಣ್ಣಗಳು ಹಳ್ಳಿಗಳು ಇದ್ದ ಕಾರಣ ಪೂರ ಕಾಡ್ಲೂರಿಗೆ ಬಂದು ಡೀಸೆಲ್, ಪೆಟ್ರೋಲ್ ಎಲ್ಲ ದಾಸ್ತಾನುಗಳು ಒಯ್ಯಬೇಕಾಗ್ತದೆ. ಕಲಬುರಗಿಯಲ್ಲಿ ರೈತರಿಗೆ ನಷ್ಟ, ಬರೆ ಎಳೆದ ಮಳೆ. ಕಲಬುರಗಿಯಲ್ಲಿ ಭೀಮಾ ನದಿ ಅಬ್ಬರಕ್ಕೆ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅವಾಂತರಗಳ ಸರಮಾಲೆಯಾಗಿದೆ. ನೂರಾರು ಎಕರೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ ಪರಿಣಾಮ ಹತ್ತಿ, ತೊಗರಿ, ಉದ್ದು, ಹೆಸರು ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಒಂದು ಕಡೆ ನಿರಂತರವಾಗಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಹತ್ತಿಗೆ ಬೇರು ಕೂಡ ಹಾಳಾಗಿ ಅದಾದ ಬಳಿಕ ಫಲವತ್ತತೆಯನ್ನ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೊಂದು ಕಡೆ ಆ ಭಾಗದಲ್ಲೂ ಕೂಡ ನೋಡಬಹುದು, ಅಲ್ಲಿ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ತೊಗರಿ ಹೊಲ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತದ್ದು. ಮಹಾಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಬೆಚ್ಚಿ ಬಿದ್ದಿವೆ. ನೂರಾರು ಎಕರೆಯಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿವೆ. ಬೆಳೆ ನಾಶದಿಂದ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.